ಒಂದು ಅದ್ಭುತವಾದ ರೋಮಾಂಚನಕಾರಿ ಅನುಭವ ಎಲ್ಲಿ ಅಂದ್ರೆ ಉಜ್ಜಯಿನಿಯ ಮಹಾಕಾಲೇಶ್ವರ ಮಂದಿರದಲ್ಲಿ. ಶುಭೋದಯ ಫ್ರಮ್ ದೇವಾಸ್. ಏನ್ ಗುರು ದೇವಾಸ್ ಅಂತಿದ್ಯಾ ಅಂದ್ರೆ, ದೇವಾಸ್ ಬರೋದು ಮಧ್ಯಪ್ರದೇಶನಲ್ಲಿ ಭೋಪಾಲಿಂದ ಸರಾಸರಿ ಒಂದು 150 ಕಿಲೋಮೀಟರ್ ಆಗ್ಬೋದು. ಈಗ ಮಹಾಕಾಳೇಶ್ವರ್ ಜ್ಯೋತಿರ್ಲಿಂಗಗೆ ನಮ್ಮ ಪಯಣ. ಸಮಯ ಬೆಳಗಿನ ಜಾವ 7 ಗಂಟೆ. ಇಲ್ಲಿಂದ ಮಹಾಕಾಳೇಶ್ವರ ಅಂದ್ರೆ ಉಜ್ಜಯಿನಿ ಇರೋದು ಸರಾಸರಿ 35-40 ಕಿಲೋಮೀಟರ್ ಗುರು. 1.25 ಅವರ್ ಚಚ್ಬಿಟ್ಟು ಆಮೇಲೆ ಮಹಾಕಾಲೇಶ್ವರನ ದರ್ಶನ ಪಡೆದು ನೆಕ್ಸ್ಟ್ ಎಲ್ಲಿಗೆ ಅಂತ ಮುಂದೆ ಜರ್ನಿಲ್ ಕ್ಯಾಚ್ ಮಾಡಿ ನಮ್ ಜೊತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಆಗಿರಿ ಅಂಡ್ ತಮ್ಮಾಸ್ ಅಂಡ್ ತಂಗೀಸ್. ಸುಮಾರು 1 ಗಂಟೆ ತಗೊಂತು ಗುರು ದರ್ಶನ ಆಗೋದಕ್ಕೆ. ಎಷ್ಟು ಚೆನ್ನಾಗಿ ದರ್ಶನ ಆಯ್ತಂದ್ರೆ ಅಷ್ಟು ಚೆನ್ನಾಗಾಯ್ತು. ಭಕ್ತಾದಿಗಳಿಗೆ, ದೇವಸ್ಥಾನಕ್ಕೆ ಹೋಗೋರಿಗೆ ಒಂದು ರಿಕ್ವೆಸ್ಟ್, ಇನ್ ಕೇಸ್ ನೀವೇನಾದ್ರೂ ದೇವಸ್ಥಾನಗಳಿಗೆ ಹೋದ್ರೆ ದಯವಿಟ್ಟು ತಮ್ಮ ಫೋನ್ಗಳನ್ನ ತಗೊಂಡು ದೇವರ ಒಂದು ಮೂರ್ತಿಯನ್ನ ಕ್ಯಾಪ್ಚರ್ ಮಾಡಕ್ ಹೋಗ್ಬೇಡಿ. ಆದ್ರಿಂದ ಏನಾಗುತ್ತಂದ್ರೆ ಆ ದೇವ್ರದೊಂದು ಪವರ್ ಅಥವಾ ರಿವರ್ಬ್ರೆನ್ಸ್ ಅಂತ ಏನ್ ಕರಿತೀವಿ ಅದು ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಂತೀರ ರಂಜಿತಾ ಅವ್ರೆ? ಎಸ್. ಗೋವರ್ಧನ್ ಅವರೇ, ಹೆಂಗಿತ್ತು? ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ದೇವಸ್ಥಾನ ಚೆನ್ನಾಗಿತ್ತು. ಏನ್ ದೇವಸ್ಥಾನ ಚೆನ್ನಾಗಿತ್ತು? ಉಜ್ಜಯಿನಿ ಮಹಾಕಾಲೇಶ್ವರ ಚೆನ್ನಾಗಿತ್ತು. ಶಬಾಷ್. ದರ್ಶನ. ನಿಮ್ಮೆಲ್ರಿಗೂ ಜ್ಯೋತಿರ್ಲಿಂಗದ ಬಗ್ಗೆ ಒಂದು ರಫ್ ಐಡಿಯಾ ಇರುತ್ತೆ. ಹೆಂಗೆ ಈ ಬ್ರಹ್ಮ ಮತ್ತೆ ವಿಷ್ಣು ಹೊಡೆದಾಡ್ತಾ ಇರ್ತಾರೆ ಅಂದ್ರೆ ಆರ್ಗ್ಯುಮೆಂಟ್ ವೈಸ್. ಆಗ ಶಿವ ಬಂದು ಒಂದು ಟೆಸ್ಟ್ ಇಡ್ತಾನೆ, ಒಂದು ಇನ್ಫಿನಿಟ್ ಡಿಸ್ಟೆನ್ಸ್ ಇರೋ ಒಂದು ಲೈಟ್ ನ ಕ್ರಿಯೇಟ್ ಮಾಡಿ, ಅಂದ್ರೆ ಅದು ಶಿವ ಆಗಿರ್ತಾನೆ. ಅದನ್ನ ಎಂಡ್ ಪಾಯಿಂಟ್ ಎಲ್ಲಿದೆ ಅನ್ನೋದು ಹುಡುಕ್ಬೇಕಾಗಿರುತ್ತೆ ಯಾರು? ಬ್ರಹ್ಮ ಮತ್ತೆ ವಿಷ್ಣು. ಸೊ ಹಂಗೆ ಒಂದು ಏನಿರುತ್ತೆ ಆ ಟೆಸ್ಟ್ ಮುಖಾಂತರ ಈ ಒಂದು ಜ್ಯೋತಿರ್ಲಿಂಗ ಅನ್ನೋ ಕಾನ್ಸೆಪ್ಟ್ ಉಟ್ಕೊಂಡಿರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಬಟ್ ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ಈಗ ನಾವು 2 ಜ್ಯೋತಿರ್ಲಿಂಗದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋಣ. ಒಂದು ಬಂದು ಮಹಾಕಾಲೇಶ್ವರ, ಇನ್ನೊಂದು ಓಂಕಾರೇಶ್ವರ. ಮೊದಲನೇದಾಗಿ ಮಹಾಕಾಲೇಶ್ವರ ಇದಿರೋದು ಉಜ್ಜಯಿನಿಯಲ್ಲಿ. ಈಗಾಗಲೇ ಹೆಚ್ಚುವರಿ ಜನ ಕಳೆದ 1 ವರ್ಷದಿಂದ ಚೆನ್ನಾಗಿ ವಿಸಿಟ್ ಮಾಡಿರ್ತೀರ. ನನ್ಗನ್ಸೋ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲೇ ಒಂದು 50% ಇಲ್ಲ ಅಂದ್ರೂ ಒಂದು 20% ಜನ ಆದ್ರೂ ಮಹಾಕಾಲೇಶ್ವರ ಮತ್ತೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನ ನೋಡಿರ್ತೀರ. ಸೊ ನಾವು ಫಸ್ಟ್ ಉಜ್ಜಯಿನಿಯ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಮಾತಾಡೋಣ. ಉಜ್ಜಯಿನಿಯ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಏನಿದೆ, ಇದರ ಒಂದು ಇತಿಹಾಸ 4 ಕ್ಯಾರೆಕ್ಟರ್ಗಳಿಂದ ಶುರುವಾಗುತ್ತೆ. ಒಂದು ಬಂದು 5 ವರ್ಷದ ಹುಡುಗ ಶ್ರೀಕರ್, ಎರಡನೇದು ಉಜ್ಜಯಿನಿಯ ಮಹಾರಾಜ ಚಂದ್ರಸೇನ, ಮೂರನೇದು ವೃದ್ಧಿ ಅಂತ ಒಬ್ರು ಪೂಜಾರಿ ಇರ್ತಾರೆ, ನಾಲ್ಕನೇದಾಗಿ ದುಶನ ಅಂದ್ಬಿಟ್ಟು ಒಂದು ನೆಗೆಟಿವ್ ಕ್ಯಾರೆಕ್ಟರ್. ಹೆಂಗೆ ಮಹಾಭಾರತದಲ್ಲಿ ಹೆಂಗೆ ಕೃಷ್ಣನ ಜೀವನದಲ್ಲಿ ಕಂಸ ಇರ್ತಾನೆ, ಹಂಗೆ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ದುಶನ ಕೂಡ. ಈ ಉಜ್ಜಯಿನಿಯ ಮಹಾರಾಜ ಚಂದ್ರಸೇನ ಏನಿರ್ತಾನೆ ಅಪಾರ ಶಿವಭಕ್ತಿ ಗುರು. ಈ ಅಪ್ಪನ್ಗೆ ಹೆಂಗಿರುತ್ತೆ ಅಂದ್ರೆ ಶಿವಭಕ್ತಿ, ಈ ಅಪ್ಪನ ಶಿವಭಕ್ತಿಗೆ ಮೆಚ್ಚಿ 5 ವರ್ಷದ ಶ್ರೀಕರ್ ಅನ್ನೋ ಹುಡುಗ ಫ್ಯಾನ್ ಆಗ್ಬಿಟ್ಟು ಈ ಒಂದು ಮಹಾರಾಜನ ಅರಮನೆ ಏನಿದೆ ಅರಮನೆಗೆ ಹೋಯ್ತಾನೆ. ಸೊ ದಟ್ ಇವನು ಹೋಗಿ ಮಹಾರಾಜನ ಜೊತೆ ಜಾಯ್ನ್ ಆಗಿ ಶಿವನ್ಗೆ ಪೂಜೆ ಸಲ್ಲಿಸ್ಬೇಕು ಇನ್ಮೇಲೆ ಅಂತ ಒಂದು ಐಡಿಯಾ ಇಟ್ಕೊಂಡು ಹೋಯ್ತಾನೆ. ಬಟ್ ಅರಮನೆಗೆ ಎಂಟ್ರಿನೇ ಸಿಗೋದಿಲ್ಲ ಈ ಶ್ರೀಕರ್ ಅನ್ನೋ ಹುಡುಗನಿಗೆ. ನಾವು ಆ ಕಾಲದಲ್ಲಿ ಅಂದ್ರೆ ಒಂದು 10-15 ವರ್ಷಗಳ ಹಿಂದೆ ಒಂದು ಡೈರಿ ಮಿಲ್ಕ್ ತಗೊಬೇಕಂದ್ರೆ ತಾಕತ್ತಿರ್ಲಿಲ್ಲ. ಯಾಕಂದ್ರೆ 5 ರೂಪಾಯಿ ಅಂದ್ರೆ ಒಂದು ದೊಡ್ಡ ಅಮೌಂಟ್, ನಮಗೆ 5 ಇರ್ಬೋದು 10 ಇರ್ಬೋದು. ಸೊ ಆದ್ರಿಂದ ನಾವು 1 ರೂಪಾಯಿ ತಗೊಂಡೋಗಿ ಈ 25 ಪೈಸಂದು 4 ಚಾಕ್ಲೇಟ್ ತಗೊಂಡ್ಬರ್ತಿದ್ವಿ, ಪಪರ್ಮೆಂಟು. ಸೊ ಅದೇ ನಮಗೆ ಡೈರಿ ಮಿಲ್ಕ್ ಅಂದ್ಕೊಂಡು ತಿಂತಾ ಇದ್ವಿ. ಅದೇ ರೀತಿ ಈ ಶ್ರೀಕರ್ ಅನ್ನೋ ಹುಡುಗ ಯಾವಾಗ ಈ ಒಂದು ಅರಮನೆಗೆ ಎಂಟ್ರಿ ಸಿಗೋದಿಲ್ವೋ ಆಗ ಒಂದು ಕಲ್ಲನ್ನ ಆಬ್ಜೆಕ್ಟಿಫೈ ಮಾಡಿ ಇದೇ ಶಿವಲಿಂಗ ಅನ್ಕೊಂಡು ಶಿವಲಿಂಗ ತರ ಪೂಜೆ ಮಾಡಕ್ ಶುರು ಮಾಡ್ತಾನೆ ಶ್ರೀಕರ್ ಅನ್ನೋ ಹುಡುಗ. ಈ ಒಂದು ಮ್ಯಾಟ್ರು ಆ ಒಂದು ಆಸ್ಥಾನದಲ್ಲಿ ಕಾಡ್ಗಿಚ್ಚಿನದ್ದೇ ಹರಡ್ಕೊಂಡ್ಬಿಡುತ್ತೆ. ಈ ಒಂದು ನ್ಯೂಸ್ ನ ವೃದ್ಧಿ ಅನ್ನೋ ಪೂಜಾರಿ ಸಹ ಕೇಳ್ತಾರೆ. ಕೇಳ್ಬಿಟ್ಟು ಅವರು ಶ್ರೀಕರ್ಗೆ ಫ್ಯಾನ್ ಆಗ್ಬಿಟ್ಟು ಅವನ ಜೊತೆ ಜಾಯ್ನ್ ಆಗ್ಬಿಡ್ತಾರೆ, ಶ್ರೀಕರ್ ಜೊತೆ, ಅಂದ್ರೆ ಪೂಜೆ ಮಾಡೋದಕ್ಕೆ ಶಿವಲಿಂಗಕ್ಕೆ. ಸೊ ಹೀಗೆ ಇತಿಹಾಸ ಮುಂದುವರಿತಾ ಒಂದು ಪಾಯಿಂಟ್ ಬರುತ್ತೆ. ಈ ಪಾಯಿಂಟ್ ಅಲ್ಲಿ ದುಶನ ಚಂದ್ರಸೇನ ಏನಿದ್ದಾನೆ ಉಜ್ಜಯಿನಿಯ ಮೇಲೆ
ಈ ಒಂದು ಯುದ್ಧವನ್ನ ನಡೆಸಬೇಕು ಅಂತ ಸ್ಕೆಚ್ ಆಗ್ತಾನೆ. ಈ ಒಂದು ಮ್ಯಾಟ್ರು ಚಂದ್ರಸೇನನ್ಗೆ ಗೊತ್ತಾಗುತ್ತೆ. ಚಂದ್ರಸೇನ ಫುಲ್ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಏನ್ ಗುರು, ನಾನು ಇಷ್ಟು ಶಿವಭಕ್ತಿ ಇಟ್ಕೊಂಡಿದ್ದೀನಿ, ಇಷ್ಟು ಶಿವನ್ಗೆ ಪೂಜೆ ಮಾಡ್ತೀನಿ, ಬಟ್ ಅಲ್ಲಿಗೂ ನನಗೂ ಶತ್ರುಗಳಿದಾರಲ್ಲ ಅಂತ ಒಂದು ಬೇಜಾರಾಗುತ್ತೆ. ಬಟ್ ಆ ಕಾಲದಲ್ಲಿ ಅದು ಕಾಮನ್ ಅಲ್ವಾ ಗುರು, ಒಬ್ಬನ ಹತ್ರ ಕಿತ್ಕೊಂಡು ಇನ್ನೊಂದು ರಾಜ್ಯನ ಬೆಳೆಸ್ಕೊಂಡು ಹೋಗೋದು. ಸೊ ಹೀಗೆ ಈ ಚಂದ್ರಸೇನನಿಗೆ ಈ ಶ್ರೀಕರ್ ಮತ್ತೆ ವೃದ್ಧಿ ಏನಿದ್ದಾರೆ ಇವರು ಪರಿಚಯ ಆಗ್ತಾರೆ. ಅಂದರೆ ಇವರು ಎಲ್ಲರ ಕಿವಿಲೂ ಬಿದ್ದಿರುತ್ತಲ್ವ, ಈ ಒಂದು ಸ್ಕೇಲಲ್ಲಿ ಶಿವಭಕ್ತಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ, ಒಂದು ಕಲ್ಲನ್ನು ಶಿವಲಿಂಗ ಅಂದ್ಕೊಂಡು ಅಂತ. ಸೊ ಈ ಒಂದು ಮ್ಯಾಟ್ರು ರಾಜ ಚಂದ್ರಸೇನನಿಗೂ ಗೊತ್ತಾಗುತ್ತೆ. ಆಗ ಚಂದ್ರಸೇನ ಇವ್ರ ಹತ್ರಗೆ ಹೋಗ್ತಾರೆ. ಯಾರ ಹತ್ರಗೆ? ಶ್ರೀಕರ್ ಮತ್ತೆ ವೃದ್ಧಿ ಹತ್ರಗೆ. ಸೊ ಈ 3 ಜನ ಟೀಮ್ ಅಪ್ ಆಗಿ ಚಂದ್ರಸೇನ, ವೃದ್ಧಿ ಮತ್ತೆ ಶ್ರೀಕರು ಶಿವನ್ಗೆ ಪೂಜೆ ಮಾಡ್ತಾರೆ. ಕೊನೆಗೆ ಶಿವನೇ ಮೆಚ್ಚಿಬಿಟ್ಟು ಶಿವ ಪ್ರತ್ಯಕ್ಷನಾಗಿ ದುಶನ ಏನಿದ್ದಾನೆ ದುಶನನ್ನ ಸಂಹಾರ ಮಾಡ್ತಾನೆ. ಯಾಕೆ ಗುರು ರಾಜ ಚಂದ್ರಸೇನನ್ಗೆ ದುಶನನ್ನ ಸಂಹಾರ ಮಾಡಕ್ ಆಗೋದಿಲ್ವ ಅಂದ್ರೆ ಆಗಲ್ಲ ಗುರು. ಯಾಕಂದ್ರೆ ದುಶನನ್ಗೆ ಒಂದು ಪವರ್ ಸಿಕ್ಕಿರುತ್ತೆ. ಯಾರಿಂದ? ಬ್ರಹ್ಮನಿಂದ. ಒಂದು ಇನ್ವಿಸಿಬಲ್, ಮಾಯ ಆಗ್ಬೋದು ಮತ್ತೆ ಪ್ರತ್ಯಕ್ಷ ಆಗ್ಬೋದು, ಮಾಯ ಆಗ್ಬೋದು ಮತ್ತೆ ಪ್ರತ್ಯಕ್ಷ ಆಗ್ಬೋದು, ಮಾಯ ಆಗ್ಬೋದು ಮತ್ತೆ ಪ್ರತ್ಯಕ್ಷ ಆಗೋದು, ಸುತ್ತ ಸೆಟ್ಟ ರಿಪೀಟ್. ಇದೇ ರೀತಿ ಒಂದು ಪವರು ಆ ಒಂದು ದುಶನನ್ಗಿರುತ್ತೆ. ಆದ್ರಿಂದ ಆ ರಾಜನ ಕೈಯಲ್ಲಿ, ರಾಜ ಚಂದ್ರಸೇನ ಇರ್ತಾನೆ, ಅವನ ಕೈಯಲ್ಲಿ ಈ ಒಂದು ದುಶನನ್ನ ಸಂಹಾರ ಮಾಡೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ಶಿವ ಸಂಹಾರ ಮಾಡ್ತಾನೆ. ಸೊ ಹಿಂಗೆ ಆ ಒಂದು ಶಿವ ಏನಿದ್ದಾನೆ, ಶಿವ ಮಹಾಕಾಲನ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಉಜ್ಜಯಿನಿಯಲ್ಲಿ. ಇನ್ನು ಎರಡನೇದಾಗಿ ಓಂಕಾರೇಶ್ವರ. ತಗಾಶಿವ ಬೆಳಗ್ಗೆ ಉಜ್ಜಯಿನಿ ಆಯಿತು. ಉಜ್ಜಯಿನಿಯಲ್ಲಿ ಕಾಲಭೈರವ ದೇವಸ್ಥಾನ ನೋಡಿಕೊಂಡು ಮತ್ತು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ನೋಡಿಕೊಂಡು ಓಂಕಾರೇಶ್ವರಕ್ಕೆ ಬಂದ್ವಿ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅಂತೂ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸು. ಯಾಕಂತ ಹೇಳ್ತೀನಿ. ಸೊ ಫಸ್ಟು ಇಂಡೋರ್ ದಾಟಿದ್ವಿ. ಇಂಡೋರ್ ಆದಮೇಲೆ ಒಂದು 3-4 ಅವರ್ ಗುರು ರೋಡ್ ಹೆಂಗಿತ್ತಂದರೆ ಕುಲ್ಕಬೇಡ ಅಂದ್ಕೊಂಡು ಓಂಕಾರೇಶ್ವರಕ್ಕೆ ಸರಾಸರಿ ಸಂಜೆ 4 ಗಂಟೆಗೆ ರೀಚ್ ಆದ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 1 ಗಂಟೆಗೆ ರೀಚ್ ಆಗ್ತೀವಿ ಅಂತ, ಬಟ್ ಬಂದ್ವಿ 4 ಗಂಟೆಗೆ. ಬಿಕಾಸ್ ರೋಡ್ ಕಂಡೀಷನ್ನು ಬ್ಯಾಡ್ ಆಗಿತ್ತು. ಹೀಗೆ ನಾವು 10 ಜನ ಅಣ್ತಮಾಸ್ ಆ್ಯಂಡ್ ಅಕ್ಕಂಗೀಸ್ ಎಲ್ಲರೂ ಸೇರಿ ಈ ಜಾಗಕ್ಕೆ ಬಂದ್ವಿ. ಈ ಜಾಗ ನೋಡಿಬಿಟ್ಟು ನನಗೆ ಫಸ್ಟ್ ಇಂಪ್ರೆಷನ್ ಬಂದು ಏನು ಗುರು ಇಷ್ಟು ವರ್ಷ ಆಗಿದೆ ಅಂದ್ಬಿಟ್ಟು. ಯಾಕಂದರೆ ತುಂಬ ತುಂಬ ಗಲೀಜಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ವೈಸ್ ಓಂಕಾರೇಶ್ವರ ಅಂತೂ 0. ಆದರೆ ಈ ನರ್ಮದಾ ನದಿ ದಡದ ತೀರದಲ್ಲಿರೋ ಈ ಜ್ಯೋತಿರ್ಲಿಂಗ ಸೀನಿಕ್ ನೋಟ ಏನಿದೆ ಗುರು, ನೋಡ್ಬಿಟ್ಟು ನಾನು ಹಂಗೆ ಶಾಕ್ ಆಗಿಬಿಟ್ಟೆ. ಒಂದು ಕಡೆ ಉದ್ದ ಬ್ರಿಡ್ಜು, ಇನ್ನೊಂದು ಕಡೆ ಡ್ಯಾಮು, ಇನ್ನೊಂದು ಕಡೆ ಈ ಥರ ಒಂದು ಚಿಕ್ಕ ಬೋಟ್ಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತಂದರೆ ಎಲ್ಲೋ ದಾಲ್ ಲೇಕಲ್ಲಿ ಇದ್ದೀವೇನೋ ಕಾಶ್ಮೀರಲ್ಲಿ ಅನಿಸ್ಬಿಟ್ಟಿತ್ತು ಒಂದು ಸ್ವಲ್ಪ ಹೊತ್ತಿಗೆ. ಬಟ್ ಇಲ್ಲ, ಇದು ನರ್ಮದಾ ನದಿ. ಹೋದ್ವಿ ಬೋಟಲ್ಲಿ.
ಒಬ್ಬರಿಗೆ ಐ ಗೆಸ್ 100 ರೂಪಾಯಿನೋ ಈ ದಡದಿಂದ ಆ ದಡಕ್ಕೆ ಒಂದು 3 ನಿಮಿಷನೋ 4 ನಿಮಿಷನೋ ಕರ್ಕೊಂಡು ಹೋಗ್ತಾರೆ. ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಬಟ್ ಅದು ನಿಮ್ಮ ಬಾರ್ಗೇನ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗನ್ಸೋ ಮಟ್ಟಿಗೆ 100 ರೂಪಾಯಿಗೆ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಈ ಕಡೆ ಎಲ್ಲ ತಿರುಗಿ ಮರ್ಗಿ ನೋಡ್ಕೊಂಡು ಆಹಾ ಏನಿತ್ತು ಗುರು ಆ ಸೀನಿಕ್ಕು. ಎಸ್ಪೆಷಲಿ ಸಂಜೆ ಬೇರೆ ಹೋಗ್ಬಿಟ್ಟಿದ್ವಲ್ಲ ನೋಡಿ, ಆ ಕಡೆ ಕಲರ್ ಇದೆ ಅಂದರೆ ಆರೆಂಜ್ ಕಲರು. ಒಂದು ಕಡೆ ನರ್ಮದಾ ನದಿ ಹರ್ಕೊಂಡು ಹೋಯ್ತಾ ಇದ್ದರೆ ನೋಡೋಕ್ಕೆ ಚಂದ, ಆ ಅಂದ ನೋಡಿಬಿಟ್ಟು ಸರಿ ಅಂದ್ಕೊಂಡು ದರ್ಶನಕ್ಕೆ ಬಂದ್ವಿ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಯಪ್ಪ ಜನರು ನೋಡಿಬಿಟ್ಟು ಶಾಕ್ ಆಗ್ಬಿಡ್ತು ಗುರು. ಏನು ಒಂದು ಅರ್ಧ ಅವರಲ್ಲಿ ಆಗ್ಬಿಡುತ್ತೆ ದರ್ಶನ ಅಂದ್ಕೊಂಡಿದ್ರೆ, ಇಲ್ಲ ಶಿವ ಸೋಮವಾರ ಬೇರೆ ಆಗಿತ್ತಲ್ವ, ಸೊ ಅದರಿಂದ ಸಿಕ್ಕಾಪಟ್ಟೆ ರಶ್ ಇದ್ದರು. ಹಿಂದಕ್ಕೆ ಬಂದುಬಿಟ್ವಿ ಯಾವುದಾದ್ರೂ ಗಿರಾಕಿ ಹಿಡಿಯೋಣ ಅಂತ. ಸೊ ನಮ್ಮ ಅಣ್ಣಂದಿರೋ ಹೋದ್ರು ಯಾರಾದರೂ ಒಬ್ಬ ಹಿಡಿಯೋಣ ಅಂತ. ಆ ಗಿರಾಕಿ ಈ ಒಂದು ಕಾಲ್ದಾರಿಲಿ ಕರ್ಕೊಂಡೋದ. ಎಲ್ಲೋ ತಿರ್ಗಾಮರ್ಗ ನೋಡಿ ಸಂದಿಗಳಲ್ಲಿ ಗೊಂದಿಗಳಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ರಹಸ್ಯ ದಾರಿಗಳಲ್ಲಿ ಕರ್ಕೊಂಡೋದ. ಆದರೆ ಅಂಟಮಾಸ್ ನಮಗೆ ಒಂದು ಟ್ವಿಸ್ಟ್ ಕಾದಿತ್ತು. ಆ ಟ್ವಿಸ್ಟ್ ಏನಂತ ನೀವು ಮುಂದೆ ವೆಯ್ಟ್ ಮಾಡಿ ನೋಡಿ, ನಿಮಗೂ ಕಿಕ್ ಸಿಗುತ್ತೆ. ರಿಲ್ಯಾಕ್ಸ್. ನಡ್ಕೊಂಡೋದ್ವಿ. ಇದು ಯಾವುದೋ ಒಂದು ಸಣ್ಣ ಕಾಲ್ದಾರಿ ಸಿಕ್ತು. ಈ ಕಾಲ್ದಾರಿ ಸೆಂಟ್ರಲ್ಲಿರೋ ಈ ಕಲ್ಲುಗಳ ಮಧ್ಯೆ ರಪ ಟಪ ಅಂತ ಮುಂದೆ ಹಿಂದೆ ನೋಡ್ತೀರ ನಡ್ಕೊಂಡೋದ್ವಿ. ಆಮೇಲೆ ಒಂದು ಅಪ್ಪು ಬಂತು ಗುರು. ಮುಕ್ಕಿ ಎಲ್ಲ ಹತ್ತಿದ್ರು. ಅದಾದಮೇಲೆ ಒಂದು ಕಾಲೋನಿ ಟೈಪು ಸಣ್ಣ ರೋಡ್ಗಳು ಬಂತು. ಆದರೆ ಟ್ವಿಸ್ಟ್ ಏನು ಗೊತ್ತಾ, ಆ ಅಪ್ಪನ ಯಾರೋ ನಮ್ಮನ್ನು ದರ್ಶನನೇ ಮಾಡಿಸಿಲ್ಲ. ಆ ಅಪ್ಪನಿಗೆ ಪರ್ಮಿಷನ್ನೇ ಸಿಕ್ಕಿಲ್ಲ. ಒಳ್ಳೆ ಕತೆ ಆಯ್ತಲ್ಲ ಅಂದ್ಬಿಟ್ಟು ಇನ್ನೇನು ರಿವರ್ಸ್ ಹೋಗೋ ಟೈಮಲ್ಲಿ ಇನ್ನೊಬ್ಬರು ಗಿರಾಕಿ ಸಿಕ್ಕಿದ್ರು. ಕೊನೆಗೆ ಆ ಪುಣ್ಯಾತ್ಮ ನಮಗೆ ದರ್ಶನ ಮಾಡಿಸಿ ಆ ಒಂದು ಓಂಕಾರೇಶ್ವರನ ಒಂದು ವೈಬನ್ನು ಕೊಡಿಸಿ ನೆಮ್ಮದಿಯಾಗೆ ರಿಟರ್ನ್ ಆಗೋ ಥರ ಮಾಡ್ದ ಗುರು. ಆದ್ದರಿಂದ ನೆಮ್ಮದಿಯಾಗಿ ರಿಟರ್ನ್ ಆದ್ವಿ ದರ್ಶನ ಮಾಡಿಕೊಂಡು. ನಮಗೆ ಏನು ಒಂದು ಅರ್ಧ ಮುಕ್ಕಾಲು ಅವರಲ್ಲ ದರ್ಶನ ಆಗೋಯ್ತು. ಓಂಕಾರೇಶ್ವರನ ಜ್ಯೋತಿರ್ಲಿಂಗ ನೀವು ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅಣ್ಣ ಮಾಸ್ಗೂ ಶೇರ್ ಮಾಡಿ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅಂತೂ ಎಷ್ಟು ಅದ್ಭುತವಾಗಿದೆ ಅಂದರೆ ಗುರು, ರಿಷಿಕೇಶ್ ಫೀಲಿಂಗ್ ಕೊಡೋದು ಗುರು ನಿಮಗೆ. ಎಷ್ಟು ಅದ್ಭುತವಾಗಿ ಸೀನಿಕ್ ಆಗಿದೆ ಅಂದರೆ ಫಸ್ಟ್ ಕ್ಲಾಸು. ಬಟ್ ಇಲ್ಲಿ ಒಂದು ಬ್ಯಾಕ್ ಡ್ರಾ ಏನಂದರೆ ಮೇಂಟೆನೆನ್ಸು ಅಟ್ಟರ್ ಝೀರೋ ಮೇಂಟೆನೆನ್ಸ್ ಗುರು. ಹೆಂಗೆ ನಮ್ಮ ಈ ಸೌದತ್ತಿ ಏನಿದೆ, ಹೆಂಗೆ ನಮ್ಮ ಸೌದತ್ತಿಲಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೋ ಅದೇ ರೀತಿ ದೇವಸ್ಥಾನ ಕ್ಲೀನಾಗಿ ಇಟ್ಕೊಂಡಿಲ್ಲ, ಜಾಗಗಳನ್ನೂ ಕ್ಲೀನಾಗಿ ಇಟ್ಕೊಂಡಿಲ್ಲ. ಸೊ ಜಾಗದ ವೈಸ್ ಝೀರೋ ಓಂಕಾರೇಶ್ವರ. ಬಟ್ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಪಕ್ಕದಲ್ಲಿ ನದಿ ಏನು ಹರಿಯುತ್ತೆ, ಯಪ್ಪ ಆ ನರ್ಮದಾ ನದಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ ಗುರು. ಏನು ಸೀನಿಕ್ ಆಗಿದೆ ಅಂದರೆ ರಿಷಿಕೇಶ್ ಗುರು. ಸೌತ್ ಇಂಡಿಯಾಸ್ ರಿಷಿಕೇಶ್ ನಾನು ಕಂಪೇರ್ ಮಾಡ್ತಿಲ್ಲ, ಬಟ್ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಒಂದು ಏನಂತಾರೆ ಸಮಾನಾರ್ಥಕ ಪದ ಥರ ಹೇಳ್ತಿರೋದು, ಅಷ್ಟು ಅದ್ಭುತವಾಗಿದೆ ಒಂದು ಜಾಗ. ಹಿಂಗೆ ಇತಿಹಾಸದಲ್ಲಿ ದೇವಾಸ್ ಅಂಡ್ ದಾನವಾಸ್ ಮಧ್ಯೆ ಯುದ್ಧ ನಡೀತಾ ಇರುತ್ತೆ. ಎಲ್ಲಿವರೆಗೂ ನಡೆಯುತ್ತೆ ಅಂದರೆ ಕೊನೆಗೆ ದಾನವಾಸ್ ಗೆದ್ಬಿಡ್ತಾರೆ, ದೇವಾಸ್ ಸೋತೋಗ್ತಾರೆ. ಆದ್ರಿಂದ ಆ ದೇವಾಸು ಬೇಜಾರು ಮಾಡಿಕೊಂಡು ಶಿವನಿಗೆ ಪೂಜೆ ಸಲ್ಲಿಸ್ತಾರೆ. ಶಿವ ಮತ್ತೆ ಪ್ರತ್ಯಕ್ಷನಾಗಿ ದಾನವಾಸ್ನ ಅಂತ್ಯ ಮಾಡ್ತಾನೆ. ಸೊ ಹಿಂಗೆ ಓಂಕಾರೇಶ್ವರದಲ್ಲಿ ಆ ಒಂದು ರೂಪವನ್ನು ತಾಳಿ ಈ ಒಂದು ದೇವಸ್ಥಾನ ಕಾಪಾಡ್ತಾರೆ, ಶಿವನ ರೂಪದಲ್ಲಿರೋ ಓಂಕಾರೇಶ್ವರ. ಸೊ ಹಿಂಗೆ ಓಂಕಾರೇಶ್ವರದಲ್ಲಿ ಓಂಕಾರೇಶ್ವರನ ಜ್ಯೋತಿರ್ಲಿಂಗ ಹುಟ್ಕೋಯ್ತು.